ಸ್ನೇಹಿತರೆ, ಏನಿದು ಲೆನ್ಸ್ ಕಾರ್ಟ್ ಕನ್ನಡಕದ ವಿವಾದ? ಯಾಕೆಲ್ಲ ಲೆನ್ಸ್ ಕಾರ್ಟ್ ಕನ್ನಡಕಗಳನ್ನು ಮುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಈ ಪರಿಯಾದಂಥ ಕಿಚ್ಚು ಹಬ್ಬಿದ್ಯಾಕೆ? ಹಾಗಾದರೆ ಲೆನ್ಸ್ ಕಾರ್ಟ್ನ CEO ಪತ್ನಿ ಮೋದಿ ವಿರೋಧಿನ? ಆ ಥರದ ಟ್ವೀಟ್ಗಳನ್ನು ಕೂಡ ಈ ಹಿಂದೆ ಅವರು ಮಾಡಿದ್ರಾ? TCS ಕಂಪನಿ ವಿವಾದದ ನಂತರ ಮತ್ತೊಂದು ವಿವಾದ ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ನೋಡ್ತಾ ಹೋಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈಗ ಜನರೆಲ್ಲರೂ ಕೂಡ ಲೆನ್ಸ್ ಕಾರ್ಟ್ ಮತ್ತು CEO ಪೀಯೂಷ್ ಬನ್ಸಾಲ್ ಅವ್ರನ್ನ ಕ್ಷಮೆ ಯಾಚಿಸಬೇಕು, ಮತ್ತು ಭಾರತೀಯರು ಎಲ್ಲರೂ ಕೂಡ ಅವರು ಹಿಂದೂ ವಿರೋಧಿ ಅಂತ ಹೇಳಿಕೊಂಡು ಕನ್ನಡಕ ಬ್ರ್ಯಾಂಡನ್ನು ಬಹಿಷ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇರೋದು. ಇದು ಯಾವ ಮಟ್ಟಿಗೆ ಹೋಗಿಬಿಟ್ಟಿದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿ ತನ್ನ ಕೊಲ್ಕಾಪುರಿ ಚಪ್ಪಲ್ನಿಂದ ತನ್ನ ಲೆನ್ಸ್ ಕಾರ್ಟ್ ಕನ್ನಡಕವನ್ನು ಹೊಡೆದು ಹಾಕೋ ವಿಡಿಯೋವನ್ನು ಪೋಸ್ಟ್ ಮಾಡಿರೋದು ಒಂದು ಕಡೆ. ಇನ್ನೊಬ್ಬ ವ್ಯಕ್ತಿ ಲೆನ್ಸ್ ಕಾರ್ಟ್ ಅಂಗಡಿಗೆ ನುಗ್ಗಿ ತನ್ನ ಕನ್ನಡಕವನ್ನು ಒಳಗಿದ್ದಂಥ ಕಸದ ಬುಟ್ಟಿಗೆ ಎಸಿತಾ ಇರೋದು. ಈ ಥರದ ವಿಡಿಯೋಗಳೆಲ್ಲ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ. ಏನಿದು ವಿವಾದ ಅಂದರೆ, ಲೆನ್ಸ್ ಕಾರ್ಟ್ ಪಾಲಿಸಿ ವಿರುದ್ಧ ಭುಗಿಲಿದ್ದಂಥ ಆಕ್ರೋಶ ಇದು. ನೋಡಿ, ಬಿಂದಿ, ಸಿಂಧೂರಕ್ಕೆ ನಿರ್ಬಂಧಗಳನ್ನು ಹೇರಿರ್ತಕ್ಕಂಥದ್ದು, ಹಿಜಾಬ್ಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅನ್ನೋ ವಿಷಯವೇ ಇದೀಗ ಅನೇಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಲೆನ್ಸ್ ಕಾರ್ಟ್ ತನ್ನ ಉದ್ಯೋಗಿಗಳಿಗೆ ಜಾರಿಗೊಳಿಸಿರ್ತಕ್ಕಂಥ ಹೊಸ ಡ್ರೆಸ್ ಕೋಡ್ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿಬಿಡ್ತು. ಅವರು ಹೇಳಿರ್ತಕ್ಕಂಥ ನಿಯಮದ ಪ್ರಕಾರ ಹಿಂದೂ ಧಾರ್ಮಿಕ ಸಂಕೇತಗಳಾದಂಥ ಬಿಂದಿ, ಸಿಂಧೂರ ಮತ್ತು ಕೈಗೆ ಕಟ್ಟತಕ್ಕಂಥ ದಾರವನ್ನು ನಿರ್ಬಂಧ ಮಾಡಿ ಹಿಜಾಬ್ ಧರಿಸಲಿಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ ಅನ್ನೋ ಈ ತಾರತಮ್ಯ ಯಾಕೆ ಅನ್ನೋ ಆರೋಪಗಳೇ ಈಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿರೋದು. ಒಂದು ಕಡೆ ನಾಸಿಕ್ನಲ್ಲಿರ್ತಕ್ಕಂಥ TCS ಕಂಪನಿಯಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಪೊರೇಟ್ ಜಿಹಾದ್, ಒಂದೊಂದೇ ವಿವರಗಳು ಹೊರಬರ್ತಾ ಇರೋ ಹೊತ್ತಿನಲ್ಲಿ ಆ ಥರದೊಂದು ಸುದ್ದಿ ಮತ್ತೊಮ್ಮೆ ಚರ್ಚೆಗೆ ಬಂತಲ್ಲ. ಅದು ಕೂಡ ಇತರ ಕಂಪನಿಗಳಲ್ಲಿರ್ತಕ್ಕಂಥ ಇಂಥ ಪಾಲಿಸಿಗಳ ವಿರುದ್ಧವೂ ಕೂಡ ಜನಸಾಮಾನ್ಯರು ಎಚ್ಚೆತ್ಕೊಳ್ತಾ ಇರೋದು. ಅದರಲ್ಲಿ ಪ್ರಮುಖವಾಗಿ ದೇಶದ ಪ್ರಮುಖ ಐವೇರ್ ಕಂಪನಿ ಲೆನ್ಸ್ ಕಾರ್ಟ್. ಬಹಳಷ್ಟು ಜನರು ತಮ್ಮ ಕನ್ನಡಕಗಳನ್ನು ಬಳಸ್ತಾ ಇದ್ರು. ತನ್ನ ಉದ್ಯೋಗಿಗಳಿಗೆ ಅವರು ಒಂದು ಡ್ರೆಸ್ ಕೋಡನ್ನು ಮಾಡಿದ್ದಾರೆ, SOPಯನ್ನು ಮಾಡಿದ್ದಾರೆ. ಆ SOP ಡ್ರೆಸ್ ಕೋಡ್ ಇದೆಯಲ್ಲ, ಅದೇ ಈಗ ವಿವಾದದ ಕೇಂದ್ರ ಬಿಂದುವಾಗಿರೋದು. ಹಿಂದೂ ಧರ್ಮದ ಸಾಂಪ್ರದಾಯಿಕ ಗುರುತುಗಳಾದಂಥ ಬಿಂದಿ, ಸಿಂಧೂರ, ಕೈಗೆ ಕಟ್ಟತಕ್ಕಂಥ ದಾರ, ಅವುಗಳನ್ನು ಧರಿಸೋದ್ರ ಮೇಲೆ ನಿರ್ಬಂಧ ಹೇರಿರ್ತಕ್ಕಂಥ ಕಂಪನಿ ಹಿಜಾಬ್ ಧರಿಸಲಿಕ್ಕೆ ತಾರತಮ್ಯವನ್ನು ಮಾಡಿಲ್ಲ ಅನ್ನೋ ಸಾಫ್ಟ್ ಕಾರ್ನರ್ ಯಾಕೆ ಅನ್ನೋ ವಿಚಾರಗಳು ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಲೆನ್ಸ್ ಕಾರ್ಟ್ನ ಅಧಿಕೃತ ಮಾರ್ಗಸೂಚಿಗಳು ಏನಿದೆ ಅನ್ನೋದನ್ನು ನಾವು ಕೂಡ ಗಮನ ಹರಿಸಬೇಕು. ಅವರು ಹೇಳಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನಿದೆ ಅಂದರೆ, ಮಹಿಳಾ ಉದ್ಯೋಗಿಗಳು ಹಣೆಗೆ ಬಿಂದಿಯನ್ನು ಇಡೋ ಹಾಗಿಲ್ಲ, ನೀವು ಸಿಂಧೂರ ಧರಿಸೋದಾದರೆ ಅತೀ ಕಡಿಮೆ ಇರಬೇಕು, ಅದು ಕೂಡ ಹಣೆಯ ಮೇಲೆ ಕಾಣಿಸಬಾರ್ದು ಅಂತ ಸೂಚನೆ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ, ಕೈಗೆ ಕಟ್ಟತಕ್ಕಂಥ ಧಾರ್ಮಿಕ ದಾರಗಳು ಅಥವಾ ಯಾವುದೇ ರೀತಿಯ ರಿಸ್ಟ್ ಬ್ಯಾಂಡ್ಗಳನ್ನು ಕಡ್ಡಾಯವಾಗಿ ತೆಗಿಬೇಕು ಅಂತ ಆದೇಶ ಮಾಡಿರೋದು. ಓಕೆ, ಒಂದು ವೇಳೆ ಉದ್ಯೋಗಿಗಳು ಹಿಜಾಬ್ ಅಥವಾ ಟರ್ಬನನ್ನು ಧರಿಸೋದಾದರೆ ಅದು ಕಪ್ಪು ಬಣ್ಣದಲ್ಲಿರಬೇಕು, ಹಿಜಾಬ್ ಎದೆಯ ಭಾಗವನ್ನು ಮೀಡಿಯಮ್ಮಾಗಿ ಕವರ್ ಮಾಡಬೇಕು, ಮತ್ತು ಕಂಪನಿಯ ಲೋಗೋವನ್ನು ನೀವು ಯಾರು ಕೂಡ ಮರೆಯಬಾರ್ದು ಅಂತ ಅವರ ಒಂದು ರೂಲ್ಸ್ನಲ್ಲಿ ಹೇಳಲಾಗಿದೆ. ಅದರೊಂದಿಗೆ ಬಂಗಾರದ ಓಲೆಗಳು, ನೇತಾಡೋ ಕಿವಿಯೋಲೆ, ಮೂಗುಬಟ್ಟು ಧರಿಸಲಿಕ್ಕೂ ಕೂಡ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ಕೇವಲ ಸಣ್ಣ ಅಥವಾ ಚಿನ್ನದ ಸ್ಟಡ್ಗಳನ್ನು ಮಾತ್ರ ಧರಿಸಲಿಕ್ಕೆ ಅವಕಾಶ ನೀಡಲಾಗಿದೆ. ಇವೆಲ್ಲವೂ ಕೂಡ ಈಗ ಲೆನ್ಸ್ ಕಾರ್ಟ್ ವಿರುದ್ಧ ಆಕ್ರೋಶ ಶುರುವಾಗುವಂತೆ ಮಾಡಿದೆ. ಈ ನಿಯಮಗಳು ಯಾವಾಗ ಹೊರ ಬೀಳ್ತಾ ಇದ್ದಂತೆ ನೆಟ್ಟಿಗರು ಲೆನ್ಸ್ ಕಾರ್ಟ್ ವಿರುದ್ಧವಾಗಿ ಆಕ್ರೋಶವನ್ನು ಹೊರ ಹಾಕ್ತಾರೆ. ಹಿಂದೂ ಮಹಿಳೆಯರ ಧಾರ್ಮಿಕ ಗುರುತುಗಳನ್ನು ಕಂಪನಿ ಕಂಪ್ಲೀಟಾಗಿ ತೆಗೆದುಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಿಜಾಬ್ ಧರಿಸಲಿಕ್ಕೆ ಅವಕಾಶ ನೀಡ್ತಕ್ಕಂಥ ಕಂಪನಿಗೆ ಬಿಂದಿ ಮತ್ತು ಧಾರ್ಮಿಕ ದಾರ ಕಂಡ್ರೆ ಯಾಕೆ ಅಲರ್ಜಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನಸಾಮಾನ್ಯರೆಲ್ಲರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು. ನಮ್ಮ ಹಿಂದೂ ಮಹಿಳೆಯರ ಅಸ್ಮಿತೆಯನ್ನೇ ಹಳಿಸಾಕುವ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಅಂತ X ಖಾತೆಗಳಲ್ಲಿ ಬರೆದುಕೊಂಡ್ರು. ಯಾರು ಇಂತಹ ಕಾನೂನುಗಳನ್ನು ಮಾಡ್ತಾ ಇದ್ದಾರೆ? ನಮ್ಮದೇ ದೇಶದಲ್ಲಿ ಹಿಂದೂಗಳು ಹೇಗಿರಬೇಕು ಅಂತ ಇವ್ರು ಯಾಕೆ ನಿರ್ಬಂಧ ಮಾಡಬೇಕು? ಬಿಂದಿ ಮತ್ತು ಧಾರ್ಮಿಕ ದಾರ ಕಂಡ್ರೆ ಇವ್ರಿಗೆ ಯಾಕೆ ಆಕ್ರೋಶ, ಯಾಕೆ ವಿರೋಧ ಅಂತ ಹೇಳಿ ಇನ್ನೊಬ್ಬರು ಬರೆದುಕೊಳ್ತಾರೆ. ಹಿಂದೂ ಸಂಘಟನೆಗಳೇ, ನಿಮಗಿದು ಕೇಳಿಸ್ತಾ ಇಲ್ವಾ? ಹಾಗಾದರೆ ಲೆನ್ಸ್ ಕಾರ್ಟ್ ಮ್ಯಾನೇಜ್ಮೆಂಟ್ಗೆ ಬುದ್ಧಿ ಕಲಿಸಿ, ಈಗ ಒಂದು ಅವಕಾಶ ಸಿಕ್ಕಿದೆ, ಇನ್ನು ಮುಂದೆ ಇವರಿಂದ ನಾನು ಏನೂ ಖರೀದಿ ಮಾಡೋದಿಲ್ಲ, ಬಂಧು ಮಿತ್ರರಿಗೆ ರಿಲೇಷನ್ಗಳಿಗೂ ಕೂಡ ಹೇಳ್ತಾ ಇದ್ದೀನಿ ಅಂತ ಕಮೆಂಟ್ಸ್ ಕೂಡ ಮಾಡ್ತಾರೆ. ಎಲ್ಲ ಹಿಂದೂ ಪುರುಷರು ಮತ್ತು ಮಹಿಳೆಯರೇ ಗಮನಿಸಿ, ನೀವೆಲ್ಲೇ ಇರಿ, ನಿಮ್ಮ ಮನೆಯ ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಗಳಿಂದ ದೂರವಾಗಬೇಡಿ, ಸೆಕ್ಯುಲರಿಸಮ್ ಹೆಸರಿನಲ್ಲಿ ನಿಮ್ಮ ಅಸ್ಮಿತೆಯನ್ನು ಬಿಟ್ಕೊಡಬೇಡಿ ಅಂತ ಬಹಳಷ್ಟು ಜನರು ಸಲಹೆಗಳನ್ನು ಕೂಡ ಕೊಟ್ಟರು. ಲೆನ್ಸ್ ಕಾರ್ಟ್ನ ಈ ಏಕಪಕ್ಷೀಯ ನಿಯಮ ಹಿಂದೂಗಳಿಗೆ ಒಂದು, ಮುಸಲ್ಮಾನರಿಗೆ ಒಂದು ಅನ್ನೋದು ಒಂದು ದೊಡ್ಡ ಮಟ್ಟದ ವಿವಾದಕ್ಕೂ ಕೂಡ ನಾಂದಿ ಹಾಡಬಡ್ತು.
ಒಂದು ಧರ್ಮದ ಆಚರಣೆಗೆ ನಿರ್ಬಂಧವನ್ನು ಹೇರಿ ಇನ್ನೊಂದು ಧರ್ಮಕ್ಕೆ ಅವಕಾಶ ಕೊಡೋದು ಯಾಕೆ ಅನ್ನೋ ರೀತಿಯಾದಂಥ ಚರ್ಚೆಗೆ ಇದು ವಿವಾದ ತಾರಕಕ್ಕೆ ಹೇಳ್ತಾ ಇದ್ದಾಗೆ CEO ಪಿಯೂಷ್ ಬನ್ಸಾಲ್ ಅವರು ಎಚ್ಚೆತ್ಕೊಳ್ತಾರೆ. ಈ ಸಮಯದಲ್ಲಿ ನಾನು ರಿಯಾಕ್ಟ್ ಮಾಡದೇ ಇದ್ದರೆ ತಪ್ಪಾಗಿಬಿಡುತ್ತೆ ಅಂತ ಅವರು ಹೇಳ್ತಾರೆ. ವೈರಲ್ ಆಗಿರೋ ದಾಖಲೆ ಹಳೆಯದದು, ಅದು ಪ್ರಸ್ತುತ ಮಾರ್ಗಸೂಚಿ ಅಲ್ಲ. ಅದು ನಾವು ಹಳೇದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಮ್ಮ ಗ್ರೂಮಿಂಗ್ ಪಾಲಿಸಿಯು ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಹಳೆಯ ಆವೃತ್ತಿಗಳು ಈಗೆಲ್ಲವೂ ಕೂಡ ಕಂಪ್ಲೀಟಾಗಿ ಬದಲಾಗಿದ್ದಾವೆ. ಈಗ ಉಂಟಾದ ಗೊಂದಲಕ್ಕೆ ನಾನೇನಾದರೂ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ. ನಾವೆಲ್ಲರೂ ಕೂಡ ಬಿಂದಿ ತಿಲಕ ಇವೆಲ್ಲವಕ್ಕೂ ಕೂಡ ನಿರ್ಬಂಧಗಳೇನಿಲ್ಲ. ಭಾರತದಾದ್ಯಂತ ನಮ್ಮ ಕಂಪನಿಯಲ್ಲಿ ಸಾವಿರಾರು ಉದ್ಯೋಗಿಗಳು ಹಿಂದೂಗಳಿದ್ದಾರೆ, ರೆಸ್ಪೆಕ್ಟ್ ಮಾಡ್ತೀವಿ, ಅವ್ರನ್ನೆಲ್ಲರೂ ಕೂಡ ಹೆಮ್ಮೆಯಿಂದ ಧರಿಸ್ತಾ ಇದ್ದಾರೆ ಅಂತಲೂ ಕೂಡ ಅವರು ಸ್ಪಷ್ಟನೆ ಕೊಟ್ಟರು. ನೋಡಿ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಒಂದು ಸುಮಾರು 12 ಗಂಟೆ ನಂತರ ಮತ್ತೊಂದು ಅವರ ಖಾತೆಯಿಂದನೇ ಮತ್ತೊಂದು ಸ್ಪಷ್ಟನೆ ಬರುತ್ತೆ. ನೋಡಿ, ಇದು ಕಂಪನಿಯ ಅಧಿಕೃತ HR ಪಾಲಿಸಿ ಅಲ್ಲ. ಇದು ಬದಲಾಗಿ ಹಳೆಯ ಆಂತರಿಕ ತರಬೇತಿ ಟಿಪ್ಪಣಿ, ಇದು ಇಂಟರ್ನಲ್ ಟ್ರೈನಿಂಗ್ ನೋಟ್. ಇದು ಬಿಂದಿ ತಿಲಕದ ಬಗ್ಗೆ ಅದರಲ್ಲಿ ಬರೆಯಲಾದ ಸಾಲು ತಪ್ಪಾಗಿದೆ. ಫೆಬ್ರವರಿ 17ರಂದೇ ಇದನ್ನು ಗಮನಿಸಿದ ತಕ್ಷಣವೇ ತೆಗೆದು ಹಾಕಲಾಗಿತ್ತು. ಆದರೆ ಸಂಸ್ಥಾಪಕನಾಗಿ ನಾನು ಇದನ್ನು ಸರಿಪಡಿಸಬೇಕಿತ್ತು, ಅದು ನನ್ನ ಜವಾಬ್ದಾರಿಯಾಗಿತ್ತು, ತಪ್ಪಾಗಿದೆ, ಕ್ಷಮಿಸಿ ಅಂತ. 8/4/2026 ನಡೆದಂಥ ವಿಡಿಯೋ ಆಡಿಟ್ನಲ್ಲಿ ಉದ್ಯೋಗಿಯೊಬ್ಬರಿಗೆ ಬಿಂದಿ ಧರಿಸಿದ್ದಕ್ಕಾಗಿ ಕಡಿಮೆ ರೇಟಿಂಗನ್ನು ಕೊಟ್ಟಿದ್ರಂತೆ. ನೋಡಿ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳು ಜೊತೆಗೆ ಅಲ್ಲಿ ಹೋಗ್ತಕ್ಕಂಥ ಕಸ್ಟಮರ್ಸ್ಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅನುಭವಗಳನ್ನು ಹಂಚ್ಕೊಳ್ತಾ ಇರೋದು. ನಾನು ಒಬ್ಬ ಉದ್ಯೋಗಿಯೊಬ್ಬರಿಗೆ ಬಿಂದಿ ಧರಿಸಿದ್ದಕ್ಕೋಸ್ಕರ ಅವ್ರಿಗೆ ಕಡಿಮೆ ರೇಟಿಂಗ್ ಕೊಟ್ಟಿದ್ರಂತೆ. ಲೆನ್ಸ್ ಕಾರ್ಡ್ ಸಾರ್ವಜನಿಕ ಪಟ್ಟಿ ಮಾಡಲಾದಂಥ ಕಂಪನಿ ಆಗಿದ್ದು ಅದು ಬನ್ಸಾಲ್ ಅವರ ಖಾಸಗಿ ಉದ್ಯಮ ಅಲ್ಲ. ಇದು ಸಾರ್ವಜನಿಕ ಕಂಪನಿ. ಸೆಬಿ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಮತ್ತು ಭಾರತೀಯ ಸಂವಿಧಾನದ 15ನೇ ವಿಧಿಯನ್ನು ಕೂಡ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ವಕೀಲರಾದಂಥ ವಿಷ್ಣು ಶಂಕರ್ ಜೈನ್ ಮತ್ತು ಮಹೇಶ್ ಜೇಠಲ್ಮಾನಿ ಅವ್ರನ್ನೂ ಕೂಡ ಟ್ಯಾಗ್ ಮಾಡಿ ವೈದ್ಯ ಅನ್ನೋರು ಅವ್ರ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು. ನೋಡಿ, ಇವೆಲ್ಲ ವಿವಾದಗಳು ಆಗ್ತಾಯಿದ್ರು ಕೂಡ ಆರ್ಥಿಕವಾಗಿ ಲೆನ್ಸ್ ಕಾರ್ಡ್ ಪ್ರಗತಿ ಸಮವಾಗೇ ಇದೆ, ಯಾವುದೇ ರೀತಿಯಾದಂಥ ಏರ್ಪೇರ್ ಆಗಿಲ್ಲ ಅನ್ನೋದನ್ನು ಅನೇಕರು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಸಂಗತಿ. ಬಟ್ ಜನರು ನಿರ್ಧಾರ ಮಾಡಿಬಿಟ್ರೆ ಸಾಮೂಹಿಕವಾಗಿ ಅದು ದೊಡ್ಡ ಮಟ್ಟಿಗಿನ ಪರಿಣಾಮಗಳನ್ನು ಕೂಡ ಬೀರುತ್ತೆ. ಅದಕ್ಕೆ ಬಹಳಷ್ಟು ಎಕ್ಸಾಂಪಲ್ ಕೂಡ ನಮ್ಮ ಭಾರತದಲ್ಲಿ ನಾವು ಕೂಡ ಕಂಡಿದ್ದೀವಿ. ಆದರೆ ಇನ್ನೊಂದು ಅಚ್ಚರಿಯ ಸಂಗತಿ ಅಂದರೆ ಲೆನ್ಸ್ ಕಾರ್ಡ್ ಸಂಸ್ಥಾಪಕ ಮತ್ತು CEO ಪಿಯೂಷ್ ಬನ್ಸಾಲ್ ಅವರ ಪತ್ನಿ, ಲೆನ್ಸ್ ಕಾರ್ಡ್ ಫೌಂಡೇಶನ್ನ ಅಧ್ಯಕ್ಷೆ ನಿಧಿ ಮಿತ್ತಲ್ ಬನ್ಸಾಲ್ ಅವರು ಈಗ ಎಕ್ಸ್ ಖಾತೆ ನಿಷ್ಕ್ರಿಯ ಆಗಿದೆ, ಅದು ಓಪನ್ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಈ ಹಿಂದೆ ಅವರು ಪ್ರಧಾನಿ ಮೋದಿ ಮತ್ತು BJPನ ಗುರುಸ್ಕೊಂಡು ಹಳೆಯ ಟ್ವೀಟ್ಗಳು ಆನ್ಲೈನಲ್ಲಿ ಯಾವಾಗ ವೈರಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ವೋ, ಅದು ಬಿರುಗಾಳಿ ರೀತಿಯಾಗಿ ಹಬ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ವೋ, ಈ ವೈರಲ್ ಆಗಿರ್ತಕ್ಕಂಥ ಸ್ಕ್ರೀನ್ಶಾಟ್ಗಳು 2013 ಮತ್ತು 2015 ವರ್ಷದ ಹಿಂದಿನವು. ಅವರು ಅವಾಗ ಏನು ಮಾಡಿದ್ರು ಅಂದರೆ ಆಮ್ ಆದ್ಮಿ ಪಕ್ಷವನ್ನು ಬೆಂಬಲ ಮಾಡುವಂಥ ಟ್ವೀಟ್ಗಳನ್ನು ಮಾಡಿದರು. ಅಂದರೆ ಕಟುವಾದ ಟೀಕೆಯನ್ನು ಮಾಡ್ತಕ್ಕಂಥ ಪೋಸ್ಟ್ಗಳು ಅವೆಲ್ಲವೂ ಕೂಡ. ನೇರವಾಗಿ ಅದನ್ನು ನೋಡಿದವ್ರಿಗೆ ಗೊತ್ತಾಗ್ತಿತ್ತು ಇದು ಕೇಂದ್ರ ಸರ್ಕಾರ BJPಯನ್ನು ವಿರೋಧ ಮಾಡೋ ರೀತಿಯಾಗಿ, BJPಯನ್ನು ಟೀಕೆ ಮಾಡೋ ರೀತಿಯಾಗಿ, ಮೋದಿಯವರನ್ನ ಅವಹೇಳನ ಮಾಡೋ ರೀತಿಯಾಗಿ, ಹಿಂದೂ ಮಹಾಸಭಾವನ್ನು ಟೀಕೆ ಮಾಡೋ ರೀತಿಯಾಗಿದ್ವು. ಯಾವಾಗ ಇವೆಲ್ಲವೂ ಕೂಡ ವೈರಲ್ ಆಗಲಿಕ್ಕೆ ಸ್ಟಾರ್ಟ್ ಆದವು, ನಿಧಿ ಮಿತ್ತಲ್ 13 ಅಂತ ಒಂದು ಅವ್ರ ಖಾತೆ, ಈಗ ಅದನ್ನು ಅವ್ರು ನಿಷ್ಕ್ರಿಯ ಮಾಡ್ಕೊಂಡಿದ್ದಾರೆ. ಯಾಕೆ ಈ ಸಮಯದಲ್ಲಿ ಅದನ್ನು ನಿಷ್ಕ್ರಿಯ ಮಾಡಲಿಕ್ಕೆ ಕಾರಣ ಏನು? ಇವೆಲ್ಲವೂ ಕೂಡ ಒಂದು ಅವ್ರು ಮಾಡಿರೋ ತಪ್ಪುಗಳನ್ನು ಮುಚ್ಚಿ ಹಾಕ್ಕೊಳ್ಳಿಕ್ಕೆ ಮಾಡ್ತಾರ, ಅದು ಸುಮ್ಮನೆ ಹೊರನೋಟಕ್ಕೆ ಈ ಥರದ ಕ್ಷಮೆಗಳು ಯಾರಿಗೂ ಬೇಕಾಗಿಲ್ಲ ಅಂತ. ಆದರೆ ಇನ್ನೂ ಕೂಡ ಅನೇಕ ಸ್ಪಷ್ಟೀಕರಣ ನಂತರ ಕೂಡ ಅನೇಕ ಡೌಟ್ಸ್ಗಳು ಕೂಡ ಉಳಿದುಕೊಳ್ಳುತ್ತೆ. ಯಾಕೆಂದರೆ ಫೆಬ್ರವರಿ 17ರಂದು ದಾಖಲೆಗಳನ್ನು ನಿಜವಾಗಿ ತೆಗೆದು ಹಾಕಿದ್ರು ಕೂಡ ಫೆಬ್ರವರಿ 2026 ದಿನಾಂಕದ ಆವೃತ್ತಿ ಇನ್ನೂ ಕೂಡ ಉದ್ಯೋಗಿಗಳಲ್ಲಿ ಯಾಕೆ ಪ್ರಸಾರ ಆಗ್ತಾ ಇಲ್ಲ? ಅವ್ರದ್ದು SOP ಏನಾದರೂ ಚೇಂಜಸ್ ಆಗಿದ್ದರೆ, ಹೊಸ ರೂಲ್ಸ್ ಚೇಂಜಸ್ ಆಗಿದ್ದರೆ ಯಾಕೆ ಉದ್ಯೋಗಿಗಳ ಹತ್ರ ಅವೆಲ್ಲವೂ ಕೂಡ ಇಲ್ಲ ಅನ್ನೋ ಚರ್ಚೆಗಳು. ಇನ್ನು ಹಿಂದೂ ಹಬ್ಬಗಳಿಗೆ ರಜೆ ನಿರಾಕರಣೆ ಮಾಡಲಾಗತ್ತಂತಲ್ಲಿ, ಮುಸ್ಲಿಂ ಸಹೋದ್ಯೋಗಿಗಳಿಗೆ ಈದ್ಗೆ ಬೇಕಾದರೆ ಭಾಳಷ್ಟು ಬೇಗ ರಜೆ ಸಿಕ್ಬಿಡುತ್ತಂತೆ. ನನಗೆ ಬೇಕಾದರೆ ಇದನ್ನು ನಾನು ನೇರವಾಗಿ ಸಂಪರ್ಕ ಮಾಡ್ಬೋದು, ನನ್ನ ಇದಕ್ಕೆ ದಾಖಲೆಗಳ ಸಮೇತ ಇದೆ ಅನ್ನೋ ಥರದ ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಇದೆಲ್ಲವೂ ಕೂಡ ಜಾತ್ಯತೀತಕ್ಕೆ ಸಮಾನಾರ್ಥಕವೇ? ಶ್ರೀ ಬನ್ಸಾಲ್ ಯಾಕೆ ಹಿಂದೂಗಳಿಗೆ ಬಾಗ್ತಾರೆ? ಯಾರಿಗೋಸ್ಕರ ಅವ್ರು ಬಾಗ್ತಾ ಇರೋದು? ಲೆನ್ಸ್ ಕಾರ್ಡ್ನ ನಿಜವಾದ ಮಾಲೀಕರು ಯಾರು? ಇಂಥ ಪರಿಸ್ಥಿತಿ ನಿರ್ಮಾಣವಾಗೋದಕ್ಕೆ ಮುಂಚೆ ವಿಧಿವಿಜ್ಞಾನ ಲೆಕ್ಕ ಪರಿಶೋಧನೆ ಮಾಡಬೇಕು ಅಂತ ಹೇಳಿ ಅನೇಕರು ಅನೇಕ ರೀತಿಯಾದಂಥ ಚರ್ಚೆಗಳನ್ನು ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಲೆನ್ಸ್ ಕಾರ್ಡ್ ಕುತ್ತಿಗೆಗೆ ಬಂದಿದೆ, ಅದಕ್ಕೆ ಅವ್ರು ಸಮರ್ಥನೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರು ಹಿಂದೂ ವಿರೋಧಿನ ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕೆಂದರೆ ಹಳೆಯ ಅವರ ಹಿಂದೂ ವಿರೋಧಿ ನೀತಿಗಳ ರೀತಿಯಲ್ಲಿ ಅವರು ಪರೋಕ್ಷವಾಗಿ ಅನೇಕರನ್ನ ಕಮೆಂಟ್ಸ್ ಮಾಡ್ತಾ ಇದ್ದಿದ್ದು, RSS ನಾಯಕರನ್ನ ಹಾಗೆ ಹೀಗೆ ಅಂತ. ಒಟ್ಟಾರೆಯಾಗಿ ಇದು ನಿಮಗೆ ಬಿಟ್ಟಿದ್ದು, ಸಾರ್ವಜನಿಕರಿಗೆ ಬಿಟ್ಟಿದ್ದು. ಯಾರು ಯಾವ ರೀತಿಯಾಗಿದ್ದಾರೆ, ಯಾವ ಕಂಪನಿ, ಅವರ ಅಜೆಂಡಾ ಏನು,
ಅವರು ಆ ಹಿಂದೂ ವಿರೋಧಿನ ಅಥವಾ ಮುಸಲ್ಮಾನರ ಪರನ. ನಮ್ಮದು ಸೆಕ್ಯುಲರ್ ಕಂಟ್ರಿ ಒಪ್ಕೊಳ್ತೀವಿ, ಆದರೆ ಒಬ್ಬರ ಪರವಾಗಿ ಒಬ್ಬರನ್ನ ಓಲೈಸೋದಕ್ಕೆ ಹಿಂದೂಗಳನ್ನು ವಿರೋಧಿಸುವ ಕೆಲಸಗಳನ್ನು ಮಾಡಿದ್ರೆ ಅದು ಯಾರೂ ಕೂಡ ಸಹಿಸಲಿಕ್ಕೆ ಅಸಾಧ್ಯ. ಸೊ ನಾನು ಅದೇ ಹೇಳ್ತೀನಲ್ಲ, ನನ್ನ ವೀಕ್ಷಕರಿಗೆ ಬಿಟ್ಟಿದ್ದೀನಿ, ಅವ್ರು ಏನು ಬೇಕಾದ್ರೂ ನಿರ್ಧಾರ ಮಾಡ್ಬೋದು. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.